ವೀಕ್ಷಕರೇ, ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಯಾದಂತಹ ಅಜಿತ್ ಪವಾರ್ ಅವರು ಇನ್ನಿಲ್ಲ. ಬರಮತಿ ಏರ್ಪೋರ್ಟ್ನಲ್ಲಿ ಆದಂತಹ ವಿಮಾನ ದುರಂತದಿಂದ ಅವರು ಸಾವನ್ನಪ್ಪಿದ್ದಾರೆ. ಹಲವಾರು ವರ್ಷಗಳಿಂದ ಅಜಿತ್ ಪವಾರ್ ಅವರು ಜನರಿಗೆ ಸೇವೆಯನ್ನ ಸಲ್ಲಿಸಿದ್ದಾರೆ. ಆದರೆ ಇವತ್ತು ಆ ಒಂದು ಪ್ರೈವೇಟ್ ಜೆಟ್ಟಿನಲ್ಲಿ ಕೇವಲ 5 ಜನರಿದ್ರು. 5 ಜನರು ಸಹ ಸಾವನ್ನಪ್ಪಿದ್ದಾರೆ. ಅದರಲ್ಲಿ ಒಬ್ಬರು ಅಜಿತ್ ಪವಾರ್ ಅವರು. ಇವರು ಈ ಒಂದು ನಿರ್ಲಕ್ಷ್ಯಕ್ಕೆ ಕಾರಣ ಏನಾಗಿರಬಹುದು, ಆ ಒಂದು ಏರ್ಪೋರ್ಟ್ ಕಾರಣವಾಗಿದೆಯಾ, ಆ ಏರ್ಪೋರ್ಟ್ ಸಿಸ್ಟಮ್ ಕಾರಣವಾಗಿದೆಯಾ ಅನ್ನೋದು ಇಲ್ಲಿ ಇನ್ನ ನಮಗೆ ಉತ್ತರವನ್ನ ಸಿಕ್ಕಿಲ್ಲ. ಇವಾಗ ವಿದ್ಯಾ ಪ್ರತಿಷ್ಠಾನದಲ್ಲಿ ಅಂತಿಮ ದರ್ಶನಕ್ಕಾಗಿ ಜನರಿಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಈ ಒಂದು ಅಂತಿಮ ದರ್ಶನಕ್ಕೆ ಎಲ್ಲರೂ ಸಹ ಜನರು ಮುಗಿಬಿದ್ದಿದ್ದಾರೆ. ಯಾಕಂತಂದ್ರೆ ಅಜಿತ್ ಪವಾರ್ ಅವರು ಮಾಡಿರುವಂತಹ ಕೆಲಸಗಳಾಗಿರಬಹುದು, ಸರ್ವಿಸಸ್ಗಳಾಗಿರಬಹುದು, ಒಂದಲ್ಲ ಎರಡಲ್ಲ. ಜನರೆಲ್ಲರೂ ಸಹ ಅಜಿತ್ ಪವಾರ್ ಅನ್ನು ಹೊಗಳಿ ಮೆಚ್ಚುಗೆಯನ್ನ ಪಡ್ಕೊಂಡಿದ್ದಾರೆ. ಇವಾಗ ಅಜಿತ್ ಪವಾರ್ ಅವರನ್ನ ನೋಡೋದಕ್ಕೆ ಪ್ರತಿಯೊಬ್ಬರೂ ಸಹ ವಿದ್ಯಾ ಪ್ರತಿಷ್ಠಾನದಲ್ಲಿ ಮುಗಿಬಿದ್ದಿದ್ದಾರೆ. ಮತ್ತು ಈ ಒಂದು ವಿಷಯದ ಬಗ್ಗೆ ನಮ್ಮ ದೇಶದ ಪ್ರಧಾನಮಂತ್ರಿಯಾದಂತಹ ನರೇಂದ್ರ ಮೋದಿ ಅವರಿಗೂ ಸಹ ಅಜಿತ್ ಪವಾರ್ ಅವರ ದೊಡ್ಡಪ್ಪ ತಿಳಿಸಿದ್ದಾರೆ. ಅವರೂ ಸಹ ಒಂದೆರಡು ಸಂತಾಪದ ಮಾತನ್ನ ತಿಳಿಸಿದ್ದಾರೆ. ಈ ಒಂದು ದುರಂತ ಯಾಕೆ ನಡೀತು, ಇದರಿಂದ ಇರುವಂತಹ ಕಾರಣ ಏನು, ಮತ್ತು ಆ ಹಿಂದೆ ಅಂದ್ರೆ ಈ ದುರಂತ ನಡೆಯೋದಕ್ಕಿಂತ ಮುಂಚೆ ಅಂದ್ರೆ 3 ನಿಮಿಷಗಳ ಮುಂಚೆ ಏನೇನಾಗಿತ್ತು ಅಂತ ನಾವು ಆದಷ್ಟು ಬೇಗ ತಿಳ್ಕೊಳ್ಳೋಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನಷ್ಟು ಲೈವ್ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಸಾರ್ವಭೌಮ ಟಿವಿ.